ಅದು ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರಾದ ಜಾತ್ರೆ. ಆ ಜಾತ್ರೆಯಲ್ಲಿ ದಾಸೋಹಕ್ಕೆ ತನ್ನದೇ ಆದ ಇತಿಹಾಸವಿದೆ, ಪರಂಪರೆ ಇದೆ. ನಿರಂತರವಾಗಿ ಜಾತ್ರೆಯಲ್ಲಿ 20 ದಿನಗಳ ಕಾಲ ದಾಸೋಹ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಗವಿಸಿದ್ದೇಶ್ವರನ ಆಶೀರ್ವಾದ ಪಡೆದು ದಾಸೋಹದಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಈ ಬಾರಿ ಆ ಜಾತ್ರೆಯ ದಾಸೋಹದಲ್ಲಿ ಉತ್ತರ ಕರ್ನಾಟಕದ 2 ಖಾದ್ಯಗಳು ಫೇಮಸ್ ಆಗಿದ್ದಾವೆ. ಜಾತ್ರೆಗೆ ಲಕ್ಷಾಂತರ ಜನ ಬಂದಿದ್ದಾರೆ. ಖಾದ್ಯವನ್ನ, ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಗವಿಮಠದ ಜಾತ್ರೆಯಲ್ಲಿ ಮಿರ್ಚಿ ಗಮಲು. ಜಾತ್ರೆಗೆ ಬಂದ ಭಕ್ತರಿಗೆ ಮಿರ್ಚಿ ಪ್ರಸಾದ. ಒಂದು ಕಡೆ ಮಿರ್ಚಿ ಹಾಕ್ತಿರೋ ಗವಿಸಿದ್ದೇಶ್ವರ ಶ್ರೀಗಳು, ಇನ್ನೊಂದು ಕಡೆ ಗವಿಮಠದ ದಾಸೋಹ ಭವನದಲ್ಲಿ ಬಾಣಸಿಗರಿಂದ ಮಿರ್ಚಿ ಮಾಡ್ತಿರೋ ದೃಶ್ಯ. ಮತ್ತೊಂದೆಡೆ ಗರಿ ಗರಿ ಮಿರ್ಚಿಯನ್ನ ಸೇವಿಸ್ತಿರೋ ಭಕ್ತರು. ಹೌದು, ಕೊಪ್ಪಳದ ಅಭಿನವ ಗವಿಮಠದ ಜಾತ್ರೆಯಲ್ಲಿ ಇಂದು ಮಿರ್ಚಿ ಕಮಲು ಎಲ್ಲೆಂದರಲ್ಲಿ ಕಾಣಿಸ್ತಾ ಇದೆ. ರಥೋತ್ಸವದ ಮರುದಿನ ಕೊಪ್ಪಳದ ಸಮಾನ ಮನಸ್ಕರ ಗೆಳೆಯರ ಬಳಗ ಸುಮಾರು 6 ರಿಂದ 8 ಲಕ್ಷ ಖರ್ಚು ಮಾಡಿ ಜಾತ್ರೆಗೆ ಬಂದ ಭಕ್ತರಿಗೆ ಮಿರ್ಚಿಯನ್ನ ಉಣಬಡಿಸ್ತಾ ಇದ್ದಾರೆ. ಇಂದು ಬೆಳಗ್ಗೆಯಿಂದ ಸುಮಾರು 400 ರಿಂದ 500 ಬಾಣಸಿಗರು 25ಕ್ಕೂ ಹೆಚ್ಚು ಗ್ರಾಮದಿಂದ ಬಂದು ಮಿರ್ಚಿ ಹಾಕುವುದರ ಮೂಲಕ ಅಜ್ಜನ ಸೇವೆ ಮಾಡ್ತಿದ್ದಾರೆ. ಸಮಾನ ಮನಸ್ಕರ ಬಳಗ ಸುಮಾರು 5 ರಿಂದ 6 ಲಕ್ಷ ಜನರಿಗೆ ಮಿರ್ಚಿ ಹಾಕ್ತಾ ಇದ್ದು, ಸುಮಾರು 25 ಕ್ವಿಂಟಲ್ ಹಿಟ್ಟು, 22 ಕ್ವಿಂಟಲ್ ಹಸಿಮೆಣಸಿನಕಾಯಿ, 25 ಕೆಜಿ ಅಜ್ವಾನ, 25 ಕೆಜಿ ಸೋಡಾ ಪುಡಿ, 75 ಕೆಜಿ ಉಪ್ಪು, 60 ಸಿಲಿಂಡರ್, 12 ಬ್ಯಾರೆಲ್ ಅಡುಗೆ ಎಣ್ಣೆ ಬಳಕೆ ಮಾಡಿಕೊಂಡು ಮಿರ್ಚಿಯನ್ನ ತಯಾರಿಕೆ ಮಾಡಿ ಜಾತ್ರೆಗೆ ಬಂದ ಭಕ್ತರಿಗೆ ಬೆಳಗ್ಗೆಯಿಂದ ಮಿರ್ಚಿಯನ್ನ ಉಣಬಡಿಸಿದ್ದಾರೆ. ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ 2ನೇ ದಿವಸ ಆದ ಇಂದು ದಾಸೋಹದಲ್ಲಿ ಮಿರ್ಚಿಯನ್ನು ಉಣಬಡಿಸ್ತಾ ಇದ್ದೀವಿ. ಸಮಾನ ಮನಸ್ಕರ ಗೆಳೆಯರ ತಂಡ ನಿರಂತರವಾಗಿ 11 ವರ್ಷಗಳಿಂದ ಈ ಕಾರ್ಯವನ್ನು ಮಾಡ್ತಾ ಬಂದಿದ್ದೀವಿ. ಅದರಂತೆ ಈ ಬಾರಿಯೂ ಕೂಡ ಮಿರ್ಚಿ ಸೇವೆಯನ್ನು ಸುಮಾರು 6 ಲಕ್ಷ ಮಿರ್ಚಿಗಳನ್ನು ಇವತ್ತಿನ ಪ್ರಸಾದಕ್ಕೆ ಉಣಬಡಿಸ್ತಾ ಇದ್ವಿ. ಅದಕ್ಕೆ 25 ಕ್ವಿಂಟಾಲ್ ಹಸಿ ಕಡಲೆಬೇಳೆ ಹಿಟ್ಟು, 22 ಕ್ವಿಂಟಾಲ್ ಹಸಿ ಮೆಣಸಿನಕಾಯಿ, 12 ಬ್ಯಾರಲ್ ಒಳ್ಳೆ ಎಣ್ಣೆ, ಅದಕ್ಕೆ ಪೂರಕವಾಗಿ 25 ಕೆಜಿ ಅಜ್ವಾನ, 25 ಕೆಜಿ ಸೋಡಾ ಪುಡಿ, 1 ಕ್ವಿಂಟಾಲ್ ಉಪ್ಪನ್ನು ಬಳಸಿ ನಿರಂತರವಾಗಿ ಬೆಳಿಗ್ಗೆ 5:30ರಿಂದ ರಾತ್ರಿ 10ರವರೆಗೆ 500 ರಿಂದ 600 ಜನ ಬಾಣಸಿಗರು ಮಿರ್ಚಿಯನ್ನು ಹಾಕ್ತಾ ಇದ್ದಾರೆ. ಕೊಪ್ಪಳದ ಗವಿಮಠದ ಜಾತ್ರೆ ಅಂದ್ರೆ ಅದು ದಾಸೋಹಕ್ಕೆ ಹೆಸರುವಾಸಿ. ಈ ಬಾರಿ ಜಾತ್ರೆ ಹಿನ್ನೆಲೆ 5 ದಿನ ಮೊದಲೇ ದಾಸೋಹ ಆರಂಭ ಮಾಡಲಾಗಿದೆ. ಕಳೆದ 1ರಂದು ಅಧಿಕೃತವಾಗಿ ದಾಸೋಹಕ್ಕೆ ಚಾಲನೆ ನೀಡಲಾಗಿದ್ದು, ಇಂದಿಗೆ ದಾಸೋಹ ಆರಂಭವಾಗಿ 6 ದಿನ ಕಳೆದಿದೆ. ನಿತ್ಯ ದಾಸೋಹಕ್ಕೆ ಲಕ್ಷ ಮಂದಿ ಬರ್ತಾ ಇದ್ದಾರೆ. ಆದ್ರೆ ಜಾತ್ರೆ ಮರುದಿನ ಸಿಗುವಂತಹ ಮಿರ್ಚಿನೂ ದಾಸೋಹದ ಫುಲ್ ಫೇಮಸ್. ಕಳೆದ 11 ವರ್ಷಗಳಿಂದ ಸಮಾನ ಮನಸ್ಕರ ಬಳಗದ ತಂಡದಿಂದ ಮಿರ್ಚಿ ಸೇವೆಯನ್ನ ಮಾಡಲಾಗ್ತಿದೆ. ಬೆಳಗ್ಲಿಂತ ನಾವು ಮಿರ್ಚಿ ಸೇವಾಕ ಬಂದಿದ್ದೀವ್ರಿ. ಬೆಳಿಗ್ಗೆ 6 ಗಂಟೆಗೆ ಬಂದಿವ್ರಿ. ನಾವಿಲ್ಲೇ ಇರ್ತೀವಿ. ರಾತ್ರಿ ಆಗಮಟನು ನಾವಿಲ್ಲೇ ಇರ್ತೀವಿ. ವರ್ಷಕ್ಕೆ ಒಂದು 6-7 ಲಕ್ಷ ಆಗ್ಬೋದ್ರಿ. ವಿಶೇಷ ಅನಿಸ್ತೈತ್ರಿ. ಬಂದು ಸೇವಾ ಮಾಡ್ಬೇಕಂತೇಳಿ ಭಾಳ ಸಂತೋಷ ಆಗ್ತದೆ ನಮ್ಗೆ. ಇಲ್ಲಿ ಬಂದ ಮೇಲೆ ಅಂತ ಮನೆಗೆ ಹೋಗಾಕನೇ ಮನುಷ್ಯ ಆಗಂಗಿಲ್ರಿ. ಇಲ್ಲಿ ಎಷ್ಟು ದಿವಸ ಬಂದ್ರೂ ನಮ್ಗೆ ಚಲೋ ಅನಿಸ್ತೈತಿ. ಜಯಶ್ರೀ ಮೇಘರಾಜ. ಒಟ್ಟಾರೆ ಕೊಪ್ಪಳದ ಗವಿ ಸಿದ್ದಪ್ಪಜ್ಜನ ಜಾತ್ರೆಯ ದಾಸೋಹದ ತುಂಬೆಲ್ಲ ಮಿರ್ಚಿ ಘಮಲು ಜೋರಾಗಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ಅಜ್ಜನ ಜಾತ್ರೆ ಅಂದ್ರೆ ರೊಟ್ಟಿ ಜಾತ್ರೆ ಅಂತಿದ್ರು. ಇದೀಗ ಅಜ್ಜನ ಜಾತ್ರೆಯನ್ನ ಮಿರ್ಚಿ ಜಾತ್ರೆ ಅಂತಲೂ ಕರೆಯುವಂತಾಗಿದೆ. ದಾಸೋಹದ ಮಿರ್ಚಿ ಅಷ್ಟೊಂದು ಫೇಮಸ್ ಆಗಿದೆ. ಕ್ಯಾಮರಾಮನ್ ಅಂಜಿನಪ್ಪ ಜೊತೆ ನಾಗರಾಜ್ ವೈ, TV5 ಕನ್ನಡ, ಕೊಪ್ಪಳ. ಇದು ಇವತ್ತಿನ